ಗೋಕಾಕ್ ಫಾಲ್ಸ್ ಅಂದ ತಕ್ಷಣ ಮೊದಲಿಗೆ ನೆನಪಾಗೋದು ಗೋಕಾಕ್ ಫಾಲ್ಸ್ನ ನಯನ ಮನೋಹರವಾದ ದೃಶ್ಯ. ಈ ನಯನ ಮನೋಹರವಾದ ದೃಶ್ಯವನ್ನು ನೋಡಲು ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ. ಈ ಪ್ರವಾಸಿಗರು ಕೇವಲ ಗೋಕಾಕ್ ಫಾಲ್ಸ್ನ ಸೌಂದರ್ಯವನ್ನು ಸವಿಯದೆ ಇಲ್ಲಿ ಹುಚ್ಚಾಟವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಗೋಕಾಕ್ ಫಾಲ್ಸ್ನ ಕಲ್ಲುಗಳ ಮೇಲೆ ತೆರಳಿ ಗೋಕಾಕ್ ಫಾಲ್ಸ್ನ ತುದಿಯಿಂದ ಕೆಳಗೆ ಇಣುಕಿ ನೋಡುವಂತಹ ಕೆಲಸವನ್ನು ಕೂಡ ಈ ಪ್ರವಾಸಿಗರು ಮಾಡ್ತಿದ್ರು. ಈ ಹುಚ್ಚಾಟವನ್ನು ಗಮನಿಸಿದ ಸಮಯ ನ್ಯೂಸ್ ಕೂಡ ಈ ಹುಚ್ಚಾಟಕ್ಕೆ ಸಂಬಂಧಿಸಿದಂತೆ ನಿರಂತರವಾಗಿ ವರದಿಯನ್ನು ಮಾಡಿತು. ಈ ಹುಚ್ಚಾಟವನ್ನು ಗಮನಿಸಿ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿಗೆ ಶಾಶ್ವತ ಪರಿಹಾರಕ್ಕಾಗಿ ತಂತಿಯ ಬೇಲಿಗಳನ್ನು ಅಳವಡಿಸಲಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಪ್ರವಾಸಿಗರು ಯಾವುದೇ ರೀತಿ ಹುಚ್ಚಾಟ ಮಾಡಬಾರ್ದು ಅಂತ ಗುಡ್ಡದ ಸುತ್ತಲೂ ಹಾಗೂ ಗೋಕಾಕ್ ಫಾಲ್ಸ್ನ ಸುತ್ತಲೂ ತಂತಿ ಬೇಲಿಯನ್ನು ಅಳವಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದೆ. ವಾಲ್ಮೀಕಿ ನಾಯಕ ಸಮಾಜದಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಕರೆಯಲಾಗಿತ್ತು. ಕಾರಣ ಹಿಂದುಳಿದ ವರ್ಗದ ಪ್ರವರ್ಗ ಒಂದರಲ್ಲೇ ಬರುವ ಜಾತಿಯ ಜನಾಂಗದವರು ಏನು ಹಂಬಿಗ ಮತ್ತು ಕೂಲಿ ಸಮುದಾಯದವರು ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಅವ್ಯಕ್ತವಾಗಿ ಪಡೆದುಕೊಂಡಿದ್ದಾರೆ. ನಂತರ ಸುಮಾರು ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ವಿಜಾಪುರ, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿರುವುದರಿಂದ ಅವರ ಮೇಲೆ ಆಯಾ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು ನಕಲಿ ಜಾತಿ ಪ್ರಮಾಣ ಪತ್ರ ತಗೊಂಡ ಮೇಲೆ ಕ್ರಮ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ಏನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿ ಸಲ್ಲಿಸುವ ಮುಖಾಂತರ ನ್ಯಾಯಾಲಯ ಒಂದು ಆದೇಶ ಮಾಡಿದೆ. ಯಾರು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತಗೊಂಡಿದ್ದಾರ ಅವ್ರ ಮೇಲೆ ಯಾಕೆ ಕ್ರಮ ಆಗಿಲ್ಲ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ. ಸರ್ಕಾರ ಸಹಿತ ನಾವು ಇವತ್ತು ಅದರ ಕ್ರಮ ತಗೊಳ್ತೀವಿ ಅಂತ ಅಂದಿದ್ರು, ತಗೊಂಡಿಲ್ಲ. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮೇಲೆ ಏನು ಕ್ರಮ ಮಾಡಿಲ್ಲ ಸರ್ಕಾರ, ಅದರ ವಿರುದ್ಧ ನಾವು ಇವತ್ತು ಸೆಡೆದಿದ್ದೀವಿ. ನಂತರ ತಹಸೀಲ್ದಾರ್ಗಳು ಮತ್ತು ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆ ಈ ಕಾನೂನನ್ನು, ನ್ಯಾಯಾಲಯದ ಆದೇಶವನ್ನು ಪಾಲಿಸದೇ ಇರುವುದರಿಂದ ಅವರ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ. ನಂತರ ಅಷ್ಟಕ್ಕೂ ಬಗ್ಲಿಲ್ಲ ಅಂದರೆ ಏನು ಪರಿಶಿಷ್ಟ ಪಂಗಡ ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರ ಮನೆ ಮುಂದೂ ಧರಣಿ ಮಾಡ್ತೀವಿ. ತದನಂತರ ಏನು ಜನರಲ್ದಲ್ಲಿ ಏನು ಶಾಸಕರು ಏನು ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರ ಕೊಡಿಸ್ಲಿಕ್ಕೆ ಏನು ಕಾರಣ ಆಗಿದ್ದಾರೆ ಅವ್ರ ಮನೆ ಮುಂದೂ ಧರಣಿ ಮಾಡ್ತೀವಿ. ಆಗದೇ ಹೋದರೂ ಸಹ ವಾಲ್ಮೀಕಿ ಜಯಂತಿ ಏನಿದೆಯಲ್ಲ, ಭಗವಾನ್ ಮಹರ್ಷಿ ವಾಲ್ಮೀಕಿ ಜಯಂತಿ, ಆ ಜಯಂತಿ ಒಳಗಡೆ ಈ ಏನು ನಕಲಿ ಜಾತಿ ಪ್ರಮಾಣ ಪತ್ರ ತೊಗೊಂಡವ್ರ ಮೇಲೆ ಏನೇನು ಸೂಕ್ತ ಕ್ರಮ ಆಗದೇ ಇದ್ದರೆ, ಅದನ್ನು ರದ್ದುಪಡಿಸದೇ ಇದ್ದರೆ, ಕ್ರಿಮಿನಲ್ ಕೇಸ್ ಆಗದೇ ಇದ್ದರೆ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡ್ಲಿಕ್ಕೆ ನಾವು ಉತ್ತರ ಕರ್ನಾಟಕ ಭಾಗದ ಎಲ್ಲ ವಾಲ್ಮೀಕಿ ಸಮಾಜದ ಮುಖಂಡರು ನಾವು ಸಿದ್ಧರಾಗಿವಿ ಸರ್. ಸರ್ಕಾರಕ್ಕೆ ಡೆಡ್ಲೈನ್ ಏನು ಕೊಡ್ತೀರಿ ಸರ್? ವಾಲ್ಮೀಕಿ ಜಯಂತಿ ಒಳಗಡೆ ಅವರು ಕ್ರಮ ತಗೊಳ್ಬೇಕು ಸರ್. ಅದ್ರ ಒಳಗೆ ತಗೊಳ್ಳಿಲ್ಲ ಅಂದರೆ ವಾಲ್ಮೀಕಿ ಜಯಂತಿಯನ್ನು ಭಾಗವಹಿಸದೆ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡ್ತೀವಿ ನಾವು. ನಮ್ಮ ಹೆಸರು ಸರ್? ನಮ್ಮ ಹೆಸರು ಮರೆಪ್ಪ ನಾಯಕ್ ಅಂತೇಳಿ, ಏನು ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರು ಮತ್ತು ನಕಲಿ ಜಾತಿ ಪ್ರಮಾಣ ಪತ್ರ ತಡೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು. ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಏನು ಜಿಲ್ಲಾಡಳಿತದ ಒಳಗೆ ಬರುವಂತ ಎಲ್ಲಾ ಅಧಿಕಾರಿಗಳು ಇವತ್ತಿನ ದಿವಸ ನಕಲಿ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ಅದನ್ನ ತಗೊಂಡಂತ ಅಧಿಕಾರಿಗಳು ಮುಂಬಡ್ತಿಯನ್ನು ಹೊಂದ್ತಾ ಇದ್ದಾರೆ. ನಮ್ಮ ಸಮಾಜದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಮೊನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿದ್ವಿ. ಅದಕ್ಕೆ ಯಾವ ಅಧಿಕಾರಿಗಳು ಕೂಡ ನಮ್ಮ ಕ್ಯಾರೆ ಅನ್ನಲಿಲ್ಲ.